ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. LNT ಕಂಪನಿಯವರಿಗೆ ಸ್ಟ್ರಿಕ್ಟ್ ಆಗಿ ಹೇಳಲಾಗಿದೆ, ಜನರಿಗೆ ನೀರು ಸರಿಯಾಗಿ ಕೊಡಿ ಅಂತ. ಸರಿಯಾದ ನೀರು ಪೂರೈಕೆ ಮಾಡದೆ ಹೋದರೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಶಾಸಕರು. ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡುವ ಕೆಲಸ ನಮ್ಮದು. LNT ಅವರಿಗೆ ನಿರ್ದೇಶನ ನೀಡಲಾಗಿದೆ ಅಂತ ಶಾಸಕ ಅಲಂಪ್ರಭು ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಕಳೆದ ವಾರ ನೀರಿನ ಸಮಸ್ಯೆ ಬಗ್ಗೆ ಸುದ್ದಿ ಮಾಡಲಾಗಿತ್ತು. ಈಗ ಪ್ರತಿಕ್ರಿಯೆ ನೀಡಿದ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ. LNT ಕಂಪನಿಯವರಿಗೆ ಸ್ಟ್ರಿಕ್ಟ್ ಆಗಿ ಹೇಳಲಾಗಿದೆ, ಜನರಿಗೆ ನೀರು ಸರಿಯಾಗಿ ಕೊಡಿ ಅಂತ. ಸರಿಯಾದ ನೀರು ಪೂರೈಕೆ ಮಾಡದೆ ಹೋದರೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೀವಿ. ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡುವ ಕೆಲಸ ನಮ್ಮದು. LNT ಅವರಿಗೆ ನಿರ್ದೇಶನ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನೀರಿನ ತೊಂದರೆ ಇದೆ. ಬೋರ್ವೆಲ್ ಬತ್ತಿ ಹೋಗಿವೆ. ಮಳೆಗಾಲ ಮೊದಲನೇ ಸಲ ಇಷ್ಟೊಂದು ಲೇಟಾಗಿ ಮಳೆ ಬರ್ತದೆ. ಇಂಥ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗದ ಹಾಗೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದೇವೆ. ಅದು ಮೊನ್ನೆ ನಾವು ಕರೆದು ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವ್ರಿಗೆ, ಅಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತದೆ, ನೀವು ಸೀರಿಯಸ್ ಆಗಿ ಕುಡಿಯುವ ನೀರನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತ ಹೇಳಿದ್ದೀವಿ. ಇಲ್ಲ, ಮತ್ತು ಈ ರೀತಿ ಎಲ್ಲಿ ಇನ್ಸಿಡೆಂಟ್ ಆಗ್ತಾ ಇದೆ, ಅಲ್ಲಿ LNT ಮತ್ತು KIDFC ಅವರಿಗೆ ನಾವು